ಈಗ ನಮ್ಮ ಜೊತೆ ಇದ್ದಾರೆ ಮಂಗಳೂರಿನ ICAR ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಮಲ್ಲಿಕಾರ್ಜುನ ಎಲ್ ಅವರು. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಈಗ ಪ್ರತಿ ವರ್ಷ ಕೂಡ ನಾವು ವಿಶ್ವ ಮಣ್ಣಿನ ದಿನಾಚರಣೆ ಅಂತ ಮಾಡ್ತೇವೆ. ಈ ವಿಶ್ವ ಮಣ್ಣಿನ ದಿನಾಚರಣೆ ಇದರ ಹಿನ್ನೆಲೆಯ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಸರ್? ಒಂದು ಡಿಸೆಂಬರ್ 5ನೇ ತಾರೀಕಿನಂದು ಪ್ರತಿ ವರ್ಷ ವಿಶ್ವ ಮಣ್ಣು ದಿನ ಆಚರಿಸಲಾಗುತ್ತೆ. ಇದರ ಹಿನ್ನೆಲೆ ನೋಡಬೇಕಾದ್ರೆ ಅಂತಾರಾಷ್ಟ್ರೀಯ ಮಣ್ಣು ವಿಜ್ಞಾನಿಗಳ ಒಕ್ಕೂಟ ಅಂತ, ಅಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಸಾಯಿಲ್ ಸೈಂಟಿಸ್ಟ್ ಅಂತ, ಇವರು ಪ್ರತಿ 4 ವರ್ಷಕ್ಕೊಮ್ಮೆ ವಿಶ್ವದ ಮಣ್ಣು ವಿಜ್ಞಾನದ ಸಮಾವೇಶವನ್ನು ವಿಶ್ವದ ಬೇರೆ ಬೇರೆ ಭಾಗದಲ್ಲಿ ಆಯೋಜನೆ ಮಾಡಲಾಗ್ತಿತ್ತು. ಇದಕ್ಕೆ ವರ್ಲ್ಡ್ ಸಾಯಿಲ್ ಸೈನ್ಸ್ ಕಾಂಗ್ರೆಸ್ ಅಂತಲೂ ಕರೀಲಾಗ್ತಿತ್ತು. ಇದೇ ರೀತಿ 12ನೇ ವಿಶ್ವದ ಮಣ್ಣು ವಿಜ್ಞಾನದ ಸಮಾವೇಶ 1982ರಲ್ಲಿ ಅದು ನಮ್ಮ ದೇಶದ ನವದೆಹಲಿಯಲ್ಲಿ ಏರ್ಪಟ್ಟಿತ್ತು. ಅದೇ ರೀತಿ 17ನೇ ವಿಶ್ವದ ಮಣ್ಣು ವಿಜ್ಞಾನದ ಸಮಾವೇಶ 2002ನೇ ಇಸ್ವಿಯಲ್ಲಿ ಡಿಸೆಂಬರ್ ಮೊದಲ ವಾರದಲ್ಲಿ ಇದು ಥೈಲ್ಯಾಂಡಲ್ಲಿ ಏರ್ಪಾಟು ಮಾಡಲಾಗಿತ್ತು. ಆ ಒಂದು ಥೈಲ್ಯಾಂಡ್ ದೇಶದ ಬ್ಯಾಂಕಾಕ್ ನಗರದಲ್ಲಿ ಇದನ್ನು ಏರ್ಪಾಟು ಮಾಡಲಾಗಿತ್ತು. ಆಗ ಆ ದೇಶದ ಮಹಾರಾಜ ಭೂಮಿ ಬೋಲ್ ಅದುಲ್ಯದೇಜ್ ಅಂತ ಈ ಒಂದು ಸಮಾವೇಶಕ್ಕೆ ಸಾಕಷ್ಟು ಸಹಕಾರವನ್ನು ನೀಡಿ ಈ ಒಂದು ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ಆಯೋಜನೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ರು. ಆಗ ಆ ಒಂದು ಸಮಾವೇಶದಲ್ಲಿ 110ಕ್ಕೂ ಹೆಚ್ಚಿನ ದೇಶದಿಂದ 2500ಕ್ಕೂ ಹೆಚ್ಚು ಮಣ್ಣಿನ ವಿಜ್ಞಾನಿಗಳು ಅಲ್ಲಿ ಭಾಗವಹಿಸಿದರು. ಆಗ ಅವರಿಗೆ ಈ ಒಂದು ಸಹಕಾರವನ್ನು ನೋಡಿ ತುಂಬ ಅವರಿಗೆ ಖುಷಿಯಾಗಿತ್ತು. ಅದೇ ಸಮಯದಲ್ಲಿ ಕಾಕತಾಳೀಯ ಅನ್ನುವಂತೆ ಥೈಲ್ಯಾಂಡಿನ ಮಹಾರಾಜನ ಒಂದು ಜನ್ಮದಿನ ಸಹ ಡಿಸೆಂಬರ್ 5 ಅಂತ ಆ ಒಂದು ಎಲ್ಲ ನಡೆದಿರ್ತಕ್ಕಂಥ ವಿಜ್ಞಾನಿಗಳಿಗೆ ಗೊತ್ತಾಯಿತು. ಆಗ ಅವರು ರಾಜನ ಈ ಒಂದು ಕಾರ್ಯಕ್ರಮ ನೆಡಲಿಕ್ಕೆ ತುಂಬ ಅನುವು ಆಗಿದ್ದರಿಂದ ಅವರ ಒಂದು ಜನ್ಮದಿನವನ್ನು ತುಂಬ ವಿಜೃಂಭಣೆಯಿಂದ ಮಾಡಬೇಕು ಅನ್ನೋಂಥ ಅವರಿಗೆ ಮನವಿ ಕೊಡ್ತಾರೆ. ಆಗ ಒಂದು ಥೈಲ್ಯಾಂಡಿನ ರಾಜ ಅದನ್ನು ನಿರಾಕರಿಸಿ ನನ್ನ ಜನ್ಮದಿನದ ಬದಲಾಗಿ ವಿಶ್ವ ಮಣ್ಣಿನ ದಿನಾಚರಣೆಯನ್ನು ನೀವು ಆಚರಿಸ್ಬೋದು ಅಂದಾಗ ಎಲ್ಲ ವಿಜ್ಞಾನಿಗಳು ಅದಕ್ಕೆ ಒಪ್ಪಿಕೊಂಡು ಅದೇ ರೀತಿ ಆ ಒಂದು ಮನವಿಯನ್ನು ವಿಶ್ವಸಂಸ್ಥೆಗೂ ಸಹ ಕೊಡ್ತಾರೆ, ಇದನ್ನು ಈ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡುವ. ಅದಾದ ನಂತರ ಇದು ಥೈಲ್ಯಾಂಡಿನ ರಾಜರಾದಂಥ ಇವರು ಸಹ ಸಾಕಷ್ಟು ಸಹಕಾರ ನೀಡಿ ಅದನ್ನು ಮಾಡಲಿಕ್ಕೆ ವಿಶ್ವಸಂಸ್ಥೆಯಲ್ಲಿ ಬೇಡಿಕೆ ಇಡ್ತಾರೆ. ನಂತರ ಮಣ್ಣು ವಿಜ್ಞಾನಿಗಳ ಒಕ್ಕೂಟ ಮತ್ತು ವಿಶ್ವಸಂಸ್ಥೆಯ ಅಂಗವಾದ ಆಹಾರ ಮತ್ತು ಕೃಷಿ ಸಂಸ್ಥೆ FAO ಜೊತೆಗೂಡಿ ಡಿಸೆಂಬರ್ 5ನೇ ತಾರೀಕನ್ನು ವಿಶ್ವ ಮಣ್ಣು ದಿನ ಎಂದು 2013ರಲ್ಲಿ ಅದಕ್ಕೆ ಘೋಷಣೆ ಮಾಡಲಾಗುತ್ತೆ. ಅದಾದ ನಂತರ ಸಾಮಾನ್ಯ ಸಭೆ ಅಂತ ಕರಿತೀವಿ, ಜನರಲ್ ಅಸೆಂಬ್ಲಿ ಅಂತ, ಯುನೈಟೆಡ್ ನೇಷನ್ಸ್ ಸಂಯುಕ್ತ ರಾಷ್ಟ್ರಗಳ ಸಾಮಾನ್ಯ ಸಭೆ, ಅದರಲ್ಲಿ ವಿನಂತಿಸಿಕೊಂಡಾಗ ಅವರು ಒಪ್ಪಿಗೆ ನೀಡಿ ಮೊದಲನೇ ಒಂದು ವಿಶ್ವ ಮಣ್ಣು ದಿನಾಚರಣೆಯನ್ನು 2014ನೇ ಡಿಸೆಂಬರ್ 5ರಂದು ಆಚರಿಸಲಾಗುತ್ತೆ. ಈಗ ನಾವು 10ನೇ ಒಂದು ವಿಶ್ವ ಮಣ್ಣು ದಿನಾಚರಣೆಯನ್ನು ಈಗ ಆಚರಣೆ ಮಾಡ್ತಾ ಇದ್ದೀವಿ. ಅದು ಸರಿ. ಈಗ ಪ್ರತಿಯೊಂದು ಕೂಡ ದಿನಾಚರಣೆ ಮಾಡುವಾಗ ಅದಕ್ಕೊಂದು ಘೋಷವಾಕ್ಯ ಅಂತ ಇರ್ತದೆ. ಪ್ರತಿ ವರ್ಷ ಈ ಮಣ್ಣಿನ ದಿನಾಚರಣೆ ಘೋಷವಾಕ್ಯ ಇರುವಂಥ ಈ ಸಂದರ್ಭದಲ್ಲಿ ಈ ವರ್ಷ ಅಂದರೆ 2024ರ ಈ ಮಣ್ಣಿನ ದಿನಾಚರಣೆಯ ಘೋಷವಾಕ್ಯ ಏನು ಸರ್? ಅದು 2024ನೇ ವರ್ಷದ ಈ ವಿಶ್ವ ಮಣ್ಣು ದಿನಾಚರಣೆಯ ಶೀರ್ಷಿಕೆ ಮಣ್ಣಿನ ಆರೈಕೆ ಅಂತ. ಇದರ ಮಾಪನ, ಮೇಲ್ವಿಚಾರಣೆ, ನಿರ್ವಹಣೆ ಅಂತ. ಮಾಪನ ಅಂದರೆ ಮಣ್ಣಿನ ಒಂದು ಆರೋಗ್ಯದ ಮಾಪನ ಅಥವಾ ಮಣ್ಣಿನ ಉತ್ಪಾದಕತೆಯ ಸಾಮರ್ಥ್ಯದ ಮಾಪನ, ಅದರ ಮೇಲ್ವಿಚಾರಣೆ ಮತ್ತು ಅದನ್ನು ಸರಿಯಾಗಿ ನಾವು ನಿರ್ವಹಣೆ ಮಾಡಲೇಬೇಕು. ಇದು ನಾವು ಇಂಗ್ಲೀಷ್ನಲ್ಲಿ ನೋಡೋದಾದರೆ ಕೇರಿಂಗ್ ಫಾರ್ ಸಾಯಿಲ್ಸ್ ಅಂತ, ಮೇಜರ್, ಮಾನಿಟರ್ ಆ್ಯಂಡ್ ಮ್ಯಾನೇಜ್ ಅಂತ. ಇದನ್ನು ಈಗ ಈ ಒಂದು ಸಂದರ್ಭದಲ್ಲಿ, ಪ್ರಸ್ತುತ ಸಂದರ್ಭದಲ್ಲಿ ಇದನ್ನು ನಾವು ನಿರ್ವಹಣೆ ಮಾಡಲೇಬೇಕು. ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಸಾಕಷ್ಟು ಅವನತಿಯತ್ತ ಹೆಜ್ಜೆ ಇಡ್ತಾ ಇದ್ದೀವಿ. ಈಗ ಮೊನ್ನೆ ತಾನೇ ಒಂದು ವಿಶ್ವ ಕಾನ್ಫರೆನ್ಸ್ ಅಥವಾ ಸಿಂಪೋಸಿಯಂ ಆದಾಗ ಈ ಮಣ್ಣಿನ ಬಗ್ಗೆ FAOದವ್ರು ಹೇಳಿರೋದು ಏನಂದರೆ, ಇನ್ನು ಮುಂದಿನ ಒಂದು 40ರಿಂದ 60 ಕಟಾವುಗಳನ್ನು ನಾವು ಮಾಡ್ಬೋದು. ಮಣ್ಣಿಂದ ಬೆಳೆ ಬೆಳೆದು 40ರಿಂದ 60 ಕಟಾವು ಅಂದರೆ ಒಂದು ಪ್ರತಿ ವರ್ಷಕ್ಕೆ ಒಂದಾದರೆ ಒಂದು 40ರಿಂದ 60 ವರ್ಷ ನಂತರ ಆ ಮಣ್ಣಿನ ಉತ್ಪಾದಕತೆ ಕ್ಷೀಣಿಸಿ ನಾವು ಯಾವುದೇ ಒಂದು ಬೆಳೆಯನ್ನು ಬೆಳಲಿಕ್ಕೆ ಆಗೋದಿಲ್ಲ. ಇದಾಯ್ತಂದರೆ ಅದು ಮುಂದಿನ ಹೆಜ್ಜೆ ಅವನತಿಯತ್ತನೆ. ನಮಗೆ ಆಹಾರ ಇಲ್ಲ ಅಂದರೆ ಎಲ್ಲ ಜೀವಿಗಳು ಈ ಭೂಮಿ ಮೇಲೆ ನಾಶ ಆಗ್ತಕ್ಕಂಥದ್ದು. ಅದಕ್ಕೆ ನಾವು ಮುನ್ನೆಚ್ಚರಿಕೆಯಿಂದ ಈಗಿನಿಂದ ಸಹ ಈ ಒಂದು ಮಣ್ಣಿನ ಸಂರಕ್ಷಣೆ ಇದಕ್ಕೆ ಹೆಚ್ಚಿನ ಒತ್ತು ನೀಡಬೇಕಾಗಿದೆ. ಆದ್ದರಿಂದ ಇಂಥ ಒಂದು ದಿನಾಚರಣೆಗಳು
ಬಹಳ ಮಹತ್ವದ್ದಾಗಿರ್ತವೆ. ಮಣ್ಣಿನ ಪಾತ್ರದ ಬಗ್ಗೆ ಸಾರ್ವಜನಿಕರಲ್ಲಿ ಮತ್ತು ನಿರ್ಣಯ ತೆಗೆದುಕೊಳ್ಳುವಂಥ ಅಧಿಕಾರಿಗಳಲ್ಲಿ, ಪಾಲಿಸಿ ಮೇಕರ್ಸ್, ಇವರಲ್ಲಿ ಈ ಒಂದು ಮಣ್ಣಿನ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು, ಅರಿವನ್ನು ಮೂಡಿಸೋದು ಇದರ ಒಂದು ಇದಾಗಿರುತ್ತೆ. ಆಹಾರ ಭದ್ರತೆಯಲ್ಲಿ ಮಣ್ಣಿನ ಪಾತ್ರದ ಬಗ್ಗೆ, ಹವಾಮಾನ ಬದಲಾವಣೆ, ವೈಪರೀತ್ಯಗಳು ಮತ್ತು ಅದರ ಹತೋಟಿಯಲ್ಲಿ ಮಣ್ಣಿನ ಪಾತ್ರದ ಬಗ್ಗೆ, ಬಡತನ ನಿರ್ಮೂಲನೆಯಲ್ಲಿ ಮತ್ತು ಸುಸ್ಥಿರ ಪ್ರಗತಿಯಲ್ಲಿ ಮಣ್ಣಿನ ಪಾತ್ರದ ಬಗ್ಗೆ, ಸಾರ್ವಜನಿಕರಲ್ಲಿ ಶಿಕ್ಷಣ ನೀಡುವುದು, ಮಣ್ಣಿನ ಸಂಪನ್ಮೂಲಗಳನ್ನು ಸೂಕ್ತವಾಗಿ ನಿರ್ವಹಿಸಲು ಅಗತ್ಯವಿರುವ ಪರಿಣಾಮಕಾರಿ ನೀತಿ, ಪಾಲಿಸೀಸ್, ಅವುಗಳನ್ನು ನಾವು ಬೆಂಬಲ ನೀಡುವಂಥದ್ದು ಮತ್ತು ಆ ಒಂದು ಕ್ರಿಯಾ ಯೋಜನೆಯನ್ನು ಬೆಂಬಲಿಸುವುದು ಮತ್ತು ಅನುಷ್ಠಾನಗೊಳಿಸುವುದು. ಅದನ್ನು ನಾವು ಬರೀ ಯೋಜನೆಯನ್ನು ಮಾಡಿಕೊಂಡು ಕೂತ್ರೆ ಆಗೋದಿಲ್ಲ, ಅದನ್ನು ಸಹ ಕಾರ್ಯರೂಪಕ್ಕೆ ಬರುವಂತೆ ನಾವು ಮಾಡಬೇಕಾಗುತ್ತೆ. ಇವೇ ಮುಂತಾದ ಕಾರ್ಯಸೂಚಿಗಳನ್ನು ವಿಶ್ವ ಮಣ್ಣಿನ ದಿನದಂದು ಅಂತಾರಾಷ್ಟ್ರೀಯ ಮಣ್ಣು ವಿಜ್ಞಾನಿಗಳ ಒಕ್ಕೂಟ ಇದು ರೂಪಿಸಿದೆ. ಪ್ರಮುಖ ಪ್ರಾಕೃತಿಕ ಸಂಪನ್ಮೂಲವಾದ ನಿಸರ್ಗದ ಕೊಡುಗೆಯಾದ ಮಣ್ಣಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗಿ ಮಣ್ಣಿನ ಸಂರಕ್ಷಣೆಗೆ ಕಂಕಣ ಕಟ್ಟೋಣ ಎಂಬುದು ನನ್ನ ಆಶಯ. ಈಗ ಈ ಪ್ರತಿ ವರ್ಷ ಕೂಡ ಒಂದು ವಿಶೇಷ ಘೋಷವಾಕ್ಯದಿಂದ ಮಣ್ಣಿನ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಈಗ ಮುಖ್ಯವಾಗಿ ಒಂದು ಪ್ರಶ್ನೆ ಬರುವುದು ಅಂತ ಹೇಳಿದರೆ, ಮಣ್ಣಿನ ಸಂರಕ್ಷಣೆಯ ಅವಶ್ಯಕತೆ ಈಗ ಏನು ಅನ್ನುವಂಥ. ಈ ಮಣ್ಣು ನೈಸರ್ಗಿಕವಾಗಿ ದೊರೆತಕ್ಕಂಥ ಅತ್ಯಮೂಲ್ಯ ವಸ್ತು. 95% ಆಹಾರ ಮಣ್ಣಿನಿಂದಲೇ ದೊರೆಯುತ್ತದೆ. ಮಣ್ಣು ಸಾವಿರಾರು ವರ್ಷಗಳ ಹವಾಮಾನದ ಕ್ರಿಯೆಗಳಿಂದ ಉತ್ಪತ್ತಿಯಾಗುತ್ತೆ. ವಿವಿಧ ಬಗೆಯ ಮಣ್ಣು ಮತ್ತು ವಾತಾವರಣದ ಕಾರಣದಿಂದ ನಾವು ವೈವಿಧ್ಯಮಯವಾದಂಥ ಆಹಾರವನ್ನು ಉತ್ಪಾದನೆ ಮಾಡಲಿಕ್ಕಾಗುತ್ತೆ, ಅವುಗಳನ್ನು ನಾವು ಪಡೆಯಲು ಸಾಧ್ಯವಾಗಿದೆ. ಇಂಥ ಮಣ್ಣನ್ನು ಉಳಿಸುವುದು ಮತ್ತು ಮುಂದಿನ ಪೀಳಿಗೆಗೆ ಕಾಯ್ದಿರಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಇಂಥ ಜಾಗೃತಿಯನ್ನು ಮೂಡಿಸುವುದಕ್ಕಾಗಿಯೇ ಇಂಥ ವಿಶ್ವ ಮಣ್ಣು ದಿನಾಚರಣೆ. ಈ ಜಗತ್ತಿನಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಆಹಾರ ಪೂರೈಸಲು ಕೃಷಿ ಉತ್ಪಾದನೆಯ ಪ್ರಮಾಣ ಹೆಚ್ಚಿಸುವುದು ಒಂದೇ ಪರಿಹಾರ ನಾವು ಎಂದು ಭಾವಿಸಿದ್ದೇವೆ. ನಮ್ಮ ಹಸಿವು ನೀಗಬೇಕಂದ್ರೆ ಮೊದಲು ಮಣ್ಣಿನ ಹಸಿವನ್ನು ನಾವು ನೀಗಿಸಬೇಕು. ಅದು ಮಾನವನ ಪ್ರಯತ್ನದಿಂದ ಪೂರ್ಣಗೊಳ್ಳುವಂಥದ್ದಲ್ಲ. ಮಣ್ಣಿನ ಹಸಿವು ನೀಗಿಸಲು ಅದರ ಒಂದು ತಂತ್ರ ಅರಿವಿರುವುದು ಪ್ರಕೃತಿಗೆ ಮಾತ್ರ. ಏಕೆಂದರೆ ಪ್ರಕೃತಿ, ಈ ಮಣ್ಣು ಪ್ರಕೃತಿಯ ಮಗು. ಆದ್ದರಿಂದ ಈ ಮಗುವಿನ ಹಸಿವನ್ನು ಮೇಲಿಂದ ಸುರಿಯುವ ಗೊಬ್ಬರದಿಂದ ಅಥವಾ ನೀರಿನಿಂದ, ರಾಸಾಯನಿಕದಿಂದ ನೀಗುವಂಥದ್ದಲ್ಲ. ಈ ಮಣ್ಣನ್ನು ಮುಂದಿನ ಜನಾಂಗಕ್ಕೆ ಕಾಪಾಡಿಕೊಳ್ಳುವುದು ಮಹತ್ವದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಈ ಒಂದು ಮಣ್ಣನ್ನು ನಾವು ಸಂರಕ್ಷಣೆ ನಮ್ಮ ಒಂದು, ಈಗ ನಾವು ಯಾವುದೇ ಆಹಾರ ತಗೊಳ್ಳಿ, ಈಗ ಭತ್ತ, ನಾವು ಬೆಳಗಿನ ತಿಂಡಿ ಏನಂದರೆ ಇಡ್ಲಿ ಸಾಂಬಾರು ಅಂತಂದರೆ, ಆ ಇಡ್ಲಿ ಭತ್ತ ಮಣ್ಣಿಂದ ಬಂದಿರೋದು. ಅದೇ ಸಾಂಬಾರು ಮಾಡಬೇಕಾದ್ರೆ ಅದಕ್ಕೆ ಮೆಣಸಿನಕಾಯಿ, ಬೇಳೆಕಾಳು, ಬೇರೆ ಯಾವುದೇ ಒಂದು ಸಾಂಬಾರು ಪದಾರ್ಥ ಎಲ್ಲದೂ ಸಹ ಮಣ್ಣಿಂದನೇ. ಯಾವುದೇ ಹಣ್ಣು, ಯಾವುದೇ ಆಹಾರ ತಗೊಂಡ್ರು ಅದು ನೇರವಾಗಿ ಮಣ್ಣಿಂದ. ಮಣ್ಣಲ್ಲಿರ್ತಕ್ಕಂಥ ಈ ಪೋಷಕಾಂಶಗಳನ್ನು ಸಸ್ಯಗಳು ಹೀರಿಕೊಂಡು ನಮಗೆ ಆಹಾರ ರೂಪದಲ್ಲಿ ಕೊಡ್ತವೆ. ನಮ್ಮ ದೇಹದಲ್ಲಿ ಸಹ ಈ ಒಂದು ಮಣ್ಣಲ್ಲಿರ್ತಕ್ಕಂಥ ಪೋಷಕಾಂಶಗಳು ಸಮತೋಲನವಾಗಿರಬೇಕು. ಅವು ಹೆಚ್ಚು ಕಡಿಮೆ ಆಯ್ತಂದರೆ ಮಣ್ಣಿಗೂ ಆರೋಗ್ಯ ಹಾಳಾಗುತ್ತೆ, ನಮ್ಮ ದೇಹಕ್ಕೂ ಆರೋಗ್ಯ ಹಾಳಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ಈ ಒಂದು ಮಣ್ಣಿನ ಆರೋಗ್ಯವನ್ನು ಕಾಪಾಡುವುದು ಸೂಕ್ತ. ಈ ಸಂದರ್ಭದಲ್ಲಿ ನಾವು ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಬೇಕು. ವೈಜ್ಞಾನಿಕ ಒಂದು ಮಣ್ಣಿನ ನಿರ್ವಹಣೆ ಪದ್ಧತಿಗಳನ್ನು ಅಳವಡಿಸ್ಕೊಳ್ಬೇಕಾಗಿದೆ. ಈಗ ಮಣ್ಣಿನ ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ಡಿಸೆಂಬರ್ 5ರಂದು ಮಾಡ್ತಾ ಇದ್ದೇವೆ. ಈ ಮಣ್ಣಿನ ದಿನಾಚರಣೆಯ ಉದ್ದೇಶ ಏನು? ಮುಖ್ಯವಾಗಿ ಪ್ರತಿಯೊಂದು ದಿನಾಚರಣೆಗಳು ವಿಶೇಷತೆಯನ್ನು ಇರುತ್ತೆ. ಅದರ ಒಂದು ಇದರ ಮೇಲೇ ಈ ವಿಶ್ವ ಮಟ್ಟದಲ್ಲಿ ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಅಂತ. ಈಗ ನಮ್ಮ ಆಹಾರದ ಮೂಲ ಕೃಷಿ, ಆ ಕೃಷಿಯ ಮೂಲ ಮಣ್ಣು. ಈ ಮಣ್ಣಿಲ್ಲಾಂದರೆ ಎಲ್ಲ ಕೃಷಿ ನಿಂತೋಗುತ್ತೆ. ಕೃಷಿ ಇಲ್ಲಾಂದರೆ ನಾವು ಯಾವುದೇ ಆ್ಯಕ್ಟಿವಿಟಿ ಮಾಡಲಿಕ್ಕೆ ಆಗೋದಿಲ್ಲ. ಈ ಪ್ರತಿಯೊಂದು ನಾವು ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ನಮಗೆ ಬ್ರೇಕ್ಫಾಸ್ಟಿಂದ ಸ್ಟಾರ್ಟ್ ಆಗುತ್ತೆ. ಅದೇ ಇಲ್ಲ ಅಂದಾಗ ಎಲ್ಲ ಆ್ಯಕ್ಟಿವಿಟಿ, ಆ ದಿನದ ಆ್ಯಕ್ಟಿವಿಟಿ ಎಲ್ಲ ನಿಂತು ಹೋಗ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈ ವಿಶ್ವ ಮಣ್ಣಿನ ದಿನದ ಮೂಲ ಉದ್ದೇಶಗಳಂದರೆ ಮನುಷ್ಯನ ಜೀವನದಲ್ಲಿ ಈ ಮಣ್ಣಿನ ಪಾತ್ರದ ಬಗ್ಗೆ ಸಾಮಾನ್ಯರಲ್ಲಿ ಮತ್ತು ನಿರ್ಣಯ ತೆಗೆದುಕೊಳ್ಳುವಂಥ ಅಧಿಕಾರಿಗಳಲ್ಲಿ ಅರಿವು ಮೂಡಿಸ್ಬೇಕು. ಇದರ ಒಂದು ಅರಿವು ನಮ್ಮಲ್ಲಿ ಬಂದಾಗ ನಾವು ಸಹಜವಾಗಿ ಅದರ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿಸ್ತೀವಿ, ಅದರ ಸಂರಕ್ಷಣೆಗೆ ನಮ್ಮನ್ನು ತೊಡಗಿಸ್ಕೊಳ್ತೀವಿ. ಅದು ಅರಿವಿಲ್ದೇ ಹಾಗೆ ಮುಂದೆ ಹೋದರೆ ಅದು ಅವನತಿಯತ್ತ ಹೋಗ್ತಕ್ಕಂಥದ್ದು. ಆಹಾರ ಭದ್ರತೆಯಲ್ಲಿ ಮಣ್ಣಿನ ಪಾತ್ರದ ಬಗ್ಗೆ, ಹವಾಮಾನ ಬದಲಾವಣೆ, ವೈಪರೀತ್ಯಗಳು ಮತ್ತು ಅದರ ಹತೋಟಿಯಲ್ಲಿ ಮಣ್ಣಿನ ಪಾತ್ರದ ಬಗ್ಗೆ. ಈ ಹವಾಮಾನ ಬದಲಾವಣೆ ನಾವೆಲ್ಲ ಮಾತಾಡ್ತೀವಿ, ಇದೆಲ್ಲ ಈ ಮಣ್ಣು ಆರೋಗ್ಯವಾಗಿತ್ತು ಅಲ್ಲಿ ಹೆಚ್ಚಾಗಿ
ಮಣ್ಣು ಆರೋಗ್ಯವಿದ್ದರೆ ಅಲ್ಲಿ ಹಸಿರು ಇರುತ್ತೆ, ಸಂಪನ್ಮೂಲ ಅಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ. ಅದು ವಾತಾವರಣದಲ್ಲಿರ್ತಕ್ಕಂಥ ಒಂದು ಇಂಗಾಲದ ಡೈಆಕ್ಸೈಡನ್ನು ಕಂಟ್ರೋಲ್ ಮಾಡುತ್ತೆ. ಅದು ವಾತಾವರಣದಲ್ಲಿರ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ನ 3 ಪಟ್ಟನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಇದೆ. ಈ ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಅದು ಕಡಿಮೆ ಆಯಿತು ಅಂದರೆ ಅದೆಲ್ಲ ವಾತಾವರಣಕ್ಕೆ ಬರುತ್ತೆ. ಇದು ಗ್ಲೋಬಲ್ ವಾರ್ಮಿಂಗ್, ಈ ಒಂದು ಏನಂತೆ ಜಾಗತಿಕ ತಾಪಮಾನ ಏರಿಕೆ, ಇವೆಲ್ಲ ಒಂದರಿಂದ ಒಂದು ಪರಿಣಾಮವನ್ನು ಬೀರ್ತಾ ಹೋಗ್ತವೆ. ಬಡತನ ನಿರ್ಮೂಲನೆಯಲ್ಲಿ ಮತ್ತು ಸುಸ್ಥಿರ ಪ್ರಗತಿಯಲ್ಲಿ ಮಣ್ಣಿನ ಪಾತ್ರದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದು, ಮಣ್ಣಿನ ಸಂಪನ್ಮೂಲಗಳನ್ನು ಸೂಕ್ತವಾಗಿ ನಿರ್ವಹಿಸಲು ಅಗತ್ಯವಿರುವ ಪರಿಣಾಮಕಾರಿ ಸೂಕ್ತವಾದ ಕ್ರಿಯಾ ಯೋಜನೆ ಅಂತ ಆ್ಯಕ್ಷನ್ ಪ್ಲ್ಯಾನ್ಸ್ ಅಂತ ಕ್ರಿಯಾ ಯೋಜನೆಗಳನ್ನು ಬೆಂಬಲಿಸುವುದು ಮತ್ತು ಅನುಷ್ಠಾನಗೊಳಿಸುವುದು, ಸುಸ್ಥಿರ ಮಣ್ಣಿನ ನಿರ್ವಹಣಾ ಚಟುವಟಿಕೆಗಳಲ್ಲಿ ಬಂಡವಾಳ ಹೂಡುವ ಕಾರ್ಯವನ್ನು ಉತ್ತೇಜಿಸುವುದು. ಅಂದರೆ ಈಗ ಮಣ್ಣಿನ ಡೆವಲಪ್ಮೆಂಟ್ ಮಾಡ್ತೀವಿ, ಅದಕ್ಕೆ ಜಾಸ್ತಿ ಬಂಡವಾಳ ಹೂಡಿಸುವಂಥದ್ದು ಮತ್ತು ಅದರಿಂದ ರಿಟರ್ನ್ ತಗೊಳ್ಳುವಂಥದ್ದು, ಅಗ್ರಿಕಲ್ಚರ್ ಮಾಡಿ ಇದು ಮಾಡುವಂಥದ್ದು. ಈಗ ಬೇರೆ ಬೇರೆ ಆ್ಯಕ್ಟಿವಿಟಿಯಲ್ಲಿ ನಾವು ಬಂಡವಾಳ ಹಾಕಿ ಬಂಡವಾಳ ತೆಗಿತಿರ್ತೀವಿ. ಇಂಥ ಒಂದು ಆ್ಯಕ್ಟಿವಿಟಿಗೆ ನಾವು ಉತ್ತೇಜನ ಕೊಟ್ಟರೆ ನಾವು ಮಣ್ಣನ್ನು ಇನ್ನೂ ಒಂದು ಉತ್ತಮವಾಗಿ ನೋಡ್ಕೊಳ್ಬೋದು, ಅದರ ಒಂದು ಫಲವತ್ತತೆಯನ್ನು ಹೆಚ್ಚಿಗೆ ಮಾಡ್ಬೋದು ಅಂತ. ಜಾಗತಿಕ, ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಮಟ್ಟದಲ್ಲಿ ಮಣ್ಣಿನ ಬಗ್ಗೆ ಮಾಹಿತಿ ಸಂಗ್ರಹಣೆ ಮತ್ತು ಅದರ ಉಸ್ತುವಾರಿ ಸಾಮರ್ಥ್ಯವನ್ನು ತ್ವರಿತಗತಿಯಲ್ಲಿ ಹೆಚ್ಚಿಸುವುದು. ಎಲ್ಲ ಜೀವಕೋಟಿಯು ಆಧಾರವಾಗಿರುವ ಮಣ್ಣಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ತಿಳಿದು ನಾವು ಸಮಾರೋಪಾದಿಯಲ್ಲಿ ಕಾರ್ಯನಿರತರಾಗುವುದು ಈ ಅವಶ್ಯಕವಾಗಿದೆ. ಈಗ ಮಣ್ಣಿನ ಬಗ್ಗೆ, ಮಣ್ಣಿನ ದಿನಾಚರಣೆ ಬಗ್ಗೆ ತಾವು ಹೇಳಿದ್ರಿ. ಸಾಮಾನ್ಯವಾಗಿ ನಮಗೆ ಮಣ್ಣಂದರೆ ಏನು ಅಂತ ಗೊತ್ತಿದೆ, ಆದರೆ ಈ ವೈಜ್ಞಾನಿಕ ದೃಷ್ಟಿಯಲ್ಲಿ ಮಣ್ಣು ಅಂತ ಹೇಳಿದರೆ ಏನು? ಈ ವೈಜ್ಞಾನಿಕ ದೃಷ್ಟಿಯಲ್ಲಿ ಮಣ್ಣು ಅಂತಂದರೆ, ಮಣ್ಣು ಒಂದು ನೈಸರ್ಗಿಕವಾದ ವಸ್ತು. ಇದು ಭೂಮಿಯ ಮೇಲ್ಭಾಗದಲ್ಲಿ ಒಂದು ತೆಳುವಾದ ಪದರ ರೂಪದಲ್ಲಿದೆ. ಮಣ್ಣು ಜೀವ ತುಂಬಿದ ಸಚೇತನ ವಸ್ತು ಹಾಗೂ ಸಮಸ್ತ ಜೀವಿಗಳಿಗೂ ಇದು ಆಧಾರವಾಗಿದೆ. ಭೂಮಿಯ ಮೇಲ್ಭಾಗದಲ್ಲಿರುವ ಹಲವಾರು ರೀತಿಯ ಖನಿಜಗಳು ಮತ್ತು ಶಿಲೆಗಳು ನೂರಾರು ವರ್ಷಗಳ ಕಾಲ ಹವಾಕ್ರಿಯೆ ಮತ್ತು ಮಣ್ಣು ಉತ್ಪಾದಕ ಕ್ರಿಯೆಗಳಿಗೆ ಒಳಗಾಗಿ ಈ ಉತ್ಪತ್ತಿಯಾಗ್ತಕ್ಕಂಥ ಜೇಡಿ ಕಣ ಅಥವಾ ಬಂಡಿನ ಕಣ ಅಥವಾ ರೇವ ಕಣ ಅಂತ ಹೇಳ್ತೀವಿ, ಸಣ್ಣ ಮರಳು ಅಂತ, ಮತ್ತು ಮರಳಿನ ಕಣ, ಇವು 3 ಸೇರಿ ಮಣ್ಣಾಗುತ್ತೆ. ಅದು ಎಷ್ಟಂದರೆ 2 mm ಕಡಿಮೆ ಇರತಕ್ಕಂಥ ಮಣ್ಣಿನ ಕಣಗಳು. ಅದಕ್ಕಿಂತ ಹೆಚ್ಚಿಗಿದ್ರೆ ನಾವು ಅದನ್ನು ಮಣ್ಣಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಈ ಜೇಡಿ ಕಣ ಎಷ್ಟು ಚಿಕ್ಕದಾಗಿರುತ್ತೆ ಅಂದರೆ 0.002ಕ್ಕಿಂತ ಕಡಿಮೆ, ಅಷ್ಟು ಚಿಕ್ಕದಾಗಿ. ಅದು ಸೈಜ್ ಎಷ್ಟಿರುತ್ತೆ ಅಂದರೆ ನಮ್ಮ ಬ್ಯಾಕ್ಟೀರಿಯಾಗಿಂತ ಕಡಿಮೆ ಇರತಕ್ಕಂಥ ಸೈಜ್ ಜೇಡಿ ಅಂಶ. ಅಂದರೆ ನಮ್ಮ ಬರಿಗಣ್ಣಲ್ಲಿ ನೋಡಲಿಕ್ಕೆ ಆಗೋದಿಲ್ಲ, ಅದನ್ನು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲೇ ನೋಡಬೇಕು. ಅದರ ಆಕಾರ, ಮರಳು ಮತ್ತು ರೇವ ಅಂತ ಹೇಳಿದ್ವಿ, ಚಿಕ್ಕ ಮರಳು ಅಂತ, ಇವೆರಡು ಮಣ್ಣಿನ ಒಂದು ಸ್ಕೆಲೆಟನ್ ಇದ್ದಾಗೆ, ಒಂದು ಅಸ್ಥಿಪಂಜರ ಇದ್ದಾಗೆ. ಈ ಜೇಡಿ ಅಂಶ ಅಂದರೆ ಮಣ್ಣಿನಲ್ಲಿ ಮಾಂಸ ಇದೆ. ಎಲ್ಲ ಒಂದು ಈ ರಾಸಾಯನಿಕ ಕ್ರಿಯೆಗಳು ಆಗೋದು ಈ ಒಂದು ಜೇಡಿ ಅಂಶ ಹೆಚ್ಚಿಗಿದ್ದಾಗ, ಅಥವಾ ಈ ಪೋಷಕಾಂಶಗಳನ್ನು ಹಿಡಿದಿಟ್ಟುಕೊಳ್ಳುವಂಥದ್ದು, ನೀರನ್ನು ಹಿಡಿದಿಟ್ಟುಕೊಳ್ಳುವಂಥದ್ದು, ಇವೆಲ್ಲ ಇವು 3 ಸೇರಿ ಮಾಡ್ತಕ್ಕಂಥದ್ದು. ಅದಕ್ಕೆ ಇವುಗಳ ಒಂದು ಎಷ್ಟು ಪ್ರಮಾಣ ಇರುತ್ತೆ ಅದರ ಪ್ರಕಾರ ಒಂದು ಮಣ್ಣಿನ ಗುಣಧರ್ಮ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಇದುವರೆಗೆ ಮಣ್ಣನ್ನು ತಯಾರಿಸುವ ಯಾವುದೇ ಕಾರ್ಖಾನೆಯಿಂದ ಸಾಧ್ಯ ಆಗಿಲ್ಲ. ನಾವು ಮಣ್ಣನ್ನು ಬೇರೆ ಕಡೆ ತಯಾರು ಮಾಡಿ ಹಾಕಿ ಬೆಳಿತೀವಿ ಅನ್ನೋದು ಸಾಧ್ಯ ಇಲ್ಲ. ಯಾಕಂದರೆ ಅಷ್ಟು ಚಿಕ್ಕದಾಗಿರ್ತಕ್ಕಂಥ ಕಣಗಳನ್ನು ನಾವು ಉತ್ಪಾದನೆ ಮಾಡೋದು, ಅದು ತುಂಬ ವರ್ಷಗಳಿಂದ ಬಂದಿರತಕ್ಕಂಥ ಮಣ್ಣು. ಅದು ಉತ್ಪತ್ತಿ ಆಗಬೇಕಾದ್ರೆ ಸುಮಾರು 800ರಿಂದ 20,000 ವರ್ಷಗಳು ಬೇಕು. ಅಂಥದನ್ನು ನಾವು ಏನು ಮಾಡ್ತಿದ್ವಿ, ಜೋರಾಗಿ ಮಳೆ ರಭಸವಾಗಿ ಬಿತ್ತಂದರೆ ಅಥವಾ ರಭಸವಾದ ಗಾಳಿ ಬಂತಂದರೆ ಅದೆಲ್ಲ ಕೊಚ್ಚಿಕೊಂಡು ಹೋಗ್ತಾ ಇದೆ. ಅದಕ್ಕೆ ನಾವು ಯಾವುದೇ ರೀತಿಯ ಒಂದು ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ಅದನ್ನು ನಾವು ಕೈಗೊಳ್ಳಬೇಕಾಗಿದೆ. ಕನಿಷ್ಠ ಮಟ್ಟಕ್ಕೆ ನಮ್ಮ ತೋಟದಲ್ಲಿರ್ತಕ್ಕಂಥ ಅಥವಾ ಗದ್ದೆಯಲ್ಲಿರ್ತಕ್ಕಂಥ ಮಣ್ಣು ಕೊಚ್ಚಿಕೊಂಡು ಹೋಗದಾಗೆ ನಾವು ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸುವುದು ತುಂಬ ಅವಶ್ಯಕವಾಗಿದೆ. ಮಣ್ಣಲ್ಲಿ ಮತ್ತೇನು ಅಂತಂದರೆ ಈ ಒಂದು ಖನಿಜಗಳು ಇರ್ತವೆ, ನಿರವಯವ ಅಂತ, ಇನ್ಆರ್ಗ್ಯಾನಿಕ್ ಖನಿಜಗಳು. ಅದು ಅಂದರೆ ಸುಮಾರು ಒಂದು ಅರ್ಧದಷ್ಟು ಈ ಮಣ್ಣಂತ ತೊಗೊಂಡ್ರೆ ಅದರಲ್ಲಿ 45-49% ಖನಿಜ ಇರುತ್ತೆ. ನಂತರ 1-5% ಒಂದು ಸಾವಯವ ಇಂಗಾಲ ಇರುತ್ತೆ. ಮತ್ತು ಇನ್ನೂ 50 ಭಾಗ ಉಳಿಯುತ್ತಲ್ಲ, ಅದು ಮಣ್ಣು ಮತ್ತು ಇದು ಗಾಳಿ ಮತ್ತು ನೀರು. 25% ಗಾಳಿ ಅಂತ ಹೇಳ್ಬೋದು, 25% ನೀರು ಅಂತ ಹೇಳ್ಬೋದು. ನೀರಿನ ಅಂಶ ಹೆಚ್ಚಿಗೆ ಆದರೆ ಗಾಳಿ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ. ನೀರಿನ ಅಂಶ ಕಡಿಮೆ ಆದಾಗ ಗಾಳಿ ಅಂಶ
ಹೆಚ್ಚಾಗ್ತಾ ಹೋಗುತ್ತೆ. ಈ ಥರ ಇದ್ದಾಗ ಮಾತ್ರ ಅದು ಗಾಳಿ ಆಡಲಿಕ್ಕೆ, ನೀರನ್ನು ಹಿಡಿದಿಟ್ಕೊಳ್ಳಲಿಕ್ಕೆ ಮತ್ತು ಪೋಷಕಾಂಶಗಳನ್ನು ಹಿಡಿದಿಟ್ಟು ಇದು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈಗ ತುಂಬ ಜೇಡಿ ಅಂಶ ಇತ್ತಂದರೆ ಅಲ್ಲಿ ಯಾವುದೇ ಬೆಳೆಯನ್ನು ಬೆಳೀಲಿಕ್ಕೆ ಆಗೋದಿಲ್ಲ, ನೀರೆಲ್ಲ ಬಸಿದು ಹೋಗೋದಿಲ್ಲ. ತುಂಬ ಜೇಡಿ ಅಂಶ ತುಂಬ ಕಡಿಮೆ ಇತ್ತು, ಬರೀ ಮರಳಿನಿತ್ತಂದರೆ ಅಲ್ಲಿಯೂ ಸಹ ಬೆಳೆಗಳನ್ನು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲವೂ ಮಣ್ಣಿನ ಒಂದು ಗುಣಧರ್ಮವನ್ನು ಸೂಚನೆ ಮಾಡಲಿಕ್ಕೆ ಇದಾಗ್ತವೆ. ಮತ್ತು ಇದಲ್ಲದೆ ಅಸಂಖ್ಯಾತ ಸೂಕ್ಷ್ಮ ಜೀವಿಗಳು ಮಣ್ಣಲ್ಲಿ ವಾಸವಾಗಿರ್ತವೆ. ಅದರಲ್ಲಿ ಇಂಗಾಲದ ಸಾವಯವ ಇಂಗಾಲಾಂಶ ಜಾಸ್ತಿ ಇದ್ದರೆ ಅದನ್ನು ಉಪಯೋಗಿಸ್ಕೊಂಡು ಅಸಂಖ್ಯಾತ ಸೂಕ್ಷ್ಮಾಣು ಜೀವಿಗಳಿರ್ತವೆ. ಎಷ್ಟಿರ್ಬೋದು? ನಾವು ಒಂದು ಇಡೀ ಮಣ್ಣನ್ನು ತೊಗೊಂಡ್ರೆ ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಜನಸಂಖ್ಯೆಗೂ ಹೆಚ್ಚಿನ ಒಂದು ಸಂಖ್ಯೆಯ ಸೂಕ್ಷ್ಮಾಣು ಜೀವಿಗಳನ್ನು ನಾವು ಕಾಣ್ಬೋದು. ಅಷ್ಟು ಅದರಲ್ಲಿ ಇರ್ತವೆ ಅಂತ. ಮುಖ್ಯವಾಗಿ ಈಗ ನೀವು ಹೇಳಿದ್ರಿ ಮಣ್ಣನ್ನು ನಾವು ಬೆಳೆಸೋಕ್ಕೆ ಆಗೋದಿಲ್ಲ ಅಥವಾ ಫ್ಯಾಕ್ಟ್ರಿಯಲ್ಲಿ ತಯಾರು ಮಾಡೋಕ್ಕೆ ಆಗೋದಿಲ್ಲ ಅಂತ. ಹಾಗಿದ್ರೆ ಈ ಮಣ್ಣಿನ ಬಗ್ಗೆ ನಾವು ಕಾಳಜಿಯನ್ನು ಯಾಕೆ ವಹಿಸಬೇಕಾಗ್ತದೆ ಇಷ್ಟು? ಈ ಪ್ರಸ್ತುತ ಮಣ್ಣಿನ ಬಗ್ಗೆ ನಾವು ಯಾಕೆ ಇಷ್ಟು ಕಾಳಜಿ ವಹಿಸಬೇಕು? ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಜಗ್ಗಿ ವಾಸುದೇವ ಅಂತಂದು ಅವರ ಒಂದು 65ನೇ ವಯಸ್ಸಿನಲ್ಲಿ ಸುಮಾರು 100 ದಿನಗಳ ಕಾಲ 30,000 ಕಿಲೋಮೀಟ್ರನ್ನು ಅನೇಕ ದೇಶಗಳ ಮುಖಾಂತರ ಬೈಕ್ ರ್ಯಾಲಿ ಮಾಡಿದರು. ಅವರು ಆ ವಯಸ್ಸಿನಲ್ಲಿ ಅಂಥ ಒಂದು ಬೈಕ್ ರ್ಯಾಲಿ ಮಾಡ್ತಾ ಇದ್ದಾರೆ ಅಂದರೆ ಅವರು ಇಡೀ ವರ್ಲ್ಡ್ಗೆ ಗೊತ್ತಾಗಬೇಕು, ನಾನು ಫೇಮಸ್ ಆಗಬೇಕು ಅಂತ ದೃಷ್ಟಿಯಿಂದ ಮಾಡಿದ್ದಲ್ಲ. ಯಾಕೆ ಅದನ್ನು ಮಾಡ್ತಾಯಿದ್ದಾರೆ ಅಂದರೆ ಅವರಿಗೆ ಆ ಒಂದು ಮುಂದಿನ ಒಂದು ಏನು ಭಯಂಕರವಾದಂಥ ಸ್ಥಿತಿ ನಿರ್ಮಾಣ ಆಗ್ಬೋದು, ಈಗಲಿದ್ದರೆ ನಾವು ಎಚ್ಚೆತ್ತುಕೊಳ್ಬೇಕು, ಇದರ ಬಗ್ಗೆ ಜನರಲ್ಲಿ ಅರಿವು ಮೂಡಿಸ್ಬೇಕು ಅನ್ನೋ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ಅಷ್ಟು ರಿಸ್ಕನ್ನು ಆ ವಯಸ್ಸಿನಲ್ಲಿ ತೊಗೊಳ್ಳೋದು ಯಾರು ತೊಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅಂಥದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ನಾವು ಅದನ್ನು ಸ್ವಲ್ಪ ಸೇವ್ ಸಾಯಿಲ್ ಮೂವ್ಮೆಂಟ್ ಅಂತ ಮಾಡ್ತಾಯಿದ್ದಾರೆ. ಅದನ್ನು ನಾವು ಸ್ವಲ್ಪ ಆದರೂ ಅದರ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು ಮತ್ತು ಅದರಲ್ಲಿ ಅನುಸರಿಸಬೇಕು. ಇದನ್ನು ನಾವು ಮಾಡದೇ ಹೋದರೆ ಮುಂದಿನ ದಿನ ನಾವು ಇದನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಈಗಾಗಲೇ ಏನಾಗ್ತಾ ಇದೆ ಅಂದರೆ ಪ್ರಸ್ತುತದಲ್ಲಿ ಸುಮಾರು 82 ಕೋಟಿ ಜನಸಂಖ್ಯೆಗೆ ಆಹಾರ ಭದ್ರತೆ ಇಲ್ಲವಾಗಿ 82 ಕೋಟಿ. ಆನಂತರ 200 ಕೋಟಿಗೂ ಹೆಚ್ಚಿನ ಜನಸಂಖ್ಯೆ ಪೋಷಕಾಂಶಗಳ ಕೊರತೆಯಿಂದ ಬಳಲ್ತಾ ಇದ್ದಾರೆ. ನಾವು ತಿಂತಕ್ಕಂಥ ಆಹಾರದಲ್ಲಿ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ಇಲ್ಲ. ಯಾಕಂದರೆ ಮಣ್ಣಲ್ಲಿ ಅವು ಇಲ್ಲ ಅಂದಾಗ ಆಟೋಮೆಟಿಕ್ಕಾಗಿ ನಾವು ತಿಂತಕ್ಕಂಥ ಆಹಾರದಲ್ಲೂ ಸಹ ಕೊರತೆ ಆಗ್ತದೆ. ಆದ್ದರಿಂದ ಇಡೀ ನಾವು ಬೇರೆ ಯಾರೇ ಜನರಲ್ಲಿ ನೋಡಿದಾಗ ಆರೋಗ್ಯ ಸಮಸ್ಯೆ ಹೇಳ್ತಾರೆ. ಹಾಸ್ಪಿಟ್ಲಲ್ಲಿ ಆ ಒಂದು ಮಾತ್ರೆ, ಈ ಮಾತ್ರೆಯಲ್ಲಿ ನಾವು ಈ ಕಬ್ಬಿಣದ ಐರನ್ ಮಾತ್ರೆ, ಕ್ಯಾಲ್ಶಿಯಂ ಮಾತ್ರೆ, ಸೋಡಿಯಂ, ಇದೇ ಥರ ಬೇರೆ ಬೇರೆ ಅಂಶಗಳನ್ನಿರುತ್ತೋ ಮಾತ್ರೆಯನ್ನು ತಿಂತಿದ್ದೀವಿ. ಯಾಕೆ? ನಾವು ತಿಂತಕ್ಕಂಥ ಆಹಾರದಲ್ಲಿ ಅವುಗಳ ಕೊರತೆ ಇರೋದ್ರಿಂದ ಈ ರೀತಿ ನಾವು ಇದು ಮಾಡ್ತಾಯಿದ್ದೀವಿ. ಈಗ ಎಷ್ಟೋ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲೆಲ್ಲ ಬಂದಿದ್ದಾವೆ, ಹೌದಾ? ಪ್ರತಿಯೊಂದು ಆರ್ಗನಿಗೂ ಡಾಕ್ಟರ್ಸ್ ಎಲ್ಲ ಇದ್ದಾರೆ. ಅದನ್ನು ಕಂಪ್ಲೀಟಾಗಿ ಗುಣಮುಖ ಮಾಡ್ತಾರಾ? ಆಗಿದ್ದಿದೆ ಯಾರಿಗಾದರೂ ನಾನು ಕಂಪ್ಲೀಟಾಗಿ ಗುಣಮಟ್ಟ ಆಗಿದ್ದೀನಿ, ಈಗ ನನಗೆ ಯಾವುದೇ ಒಂದು ಟ್ರೀಟ್ಮೆಂಟ್ ಬೇಕಾಗಿಲ್ಲ, ಏನಿಲ್ಲ. ಏನಾದರೂ ನಾವು ಟ್ರೀಟ್ಮೆಂಟ್ ತೊಗೊಂಡ್ರೆ ನಾವು ಜೀವನ ಪರ್ಯಂತ ಅದಕ್ಕೆ ಔಷಧಿಯನ್ನು ತೊಗೊಳ್ತಾನೇ ಹೋಗ್ಬೇಕು, ಹೌದಾ? ಅದನ್ನು ನಾವು ಆರೋಗ್ಯನ ಸುಧಾರಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೇ ಮುಂದುವರೆದ್ರೂ ಸಹ ಅದನ್ನು ನಾವು ಯಾವ ರೀತಿ ಮುಂದುವರಿಬೇಕಂದ್ರೆ ಪರಿಸರದ ಮುಖಾಂತರ, ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವು ಚೆನ್ನಾಗಿ ಕಾಪಾಡಿಕೊಳ್ಳುವಂಥ ಮುಖಾಂತರ ಮತ್ತು ಮಣ್ಣಿನ ಆರೋಗ್ಯವನ್ನು ನಾವು ಜಾಸ್ತಿ ಗಮನ ಕೊಡೋದ್ರಿಂದ ನಮಗೆ ಪೌಷ್ಟಿಕವಾದಂಥ ಆಹಾರವನ್ನು ಉತ್ಪಾದನೆ ಮಾಡಿ ಸೇವನೆ ಮಾಡಿ ಆರೋಗ್ಯನ ಇದು ಮಾಡ್ಬೋದು. ಅದೇ ರೀತಿ ನಮ್ಮ ಭೂಮಿಯ ಮೇಲೆ ಎಲ್ಲ ಜೀವಿಗಳು ಅಗತ್ಯವಿರುವ ಆಹಾರವನ್ನು ಮಣ್ಣಿನಿಂದಲೇ ಬೆಳೆದು ಪಡಿಬೇಕಾಗಿದೆ. ಅದಕ್ಕೋಸ್ಕರ ನಾವು ಮಣ್ಣಿನ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ನಮ್ಮ ಭೂಮಿಯ ಮಣ್ಣು ವಾತಾವರಣಕ್ಕಿಂತ 3 ಪಟ್ಟು ಜಾಸ್ತಿ ಇಂಗಾಲವನ್ನು ಹಿಡಿದಿಟ್ಟು ವೇಗವಾಗಿ ಬದಲಾಗುತ್ತಿರುವ ಹವಾಮಾನ ವೈಪರೀತ್ಯವನ್ನು ಹತೋಟಿಯಲ್ಲಿ ಇಡಲು ಇದು ಸಹಕಾರಿಯಾಗಿದೆ. ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 5,500 ದಶಲಕ್ಷ ಟನ್ನಷ್ಟು ಫಲವತ್ತಾದ ಮೇಲ್ಪದರ ಮಣ್ಣು ಸವಕಳಿ ಮತ್ತು ಕೊಚ್ಚಣೆಯಿಂದ ನಷ್ಟವಾಗ್ತಾಯಿದೆ. ಇದರಲ್ಲಿ ಸುಮಾರು 2,900 ದಶಲಕ್ಷ ಟನ್ನಷ್ಟು ಮಣ್ಣು ಸಮುದ್ರ ಸೇರಿ ಶಾಶ್ವತವಾಗಿ ನಷ್ಟವಾಗ್ತಾ ಇದೆ. ಭೂಭಾಗದಲ್ಲಿರುವ ಮಣ್ಣಿನ 33% ಪ್ರಮಾಣದ ಮಣ್ಣಿನ ಆರೋಗ್ಯವು ಹದಗೆಟ್ಟು ಈಗಾಗಲೇ ಅವನತಿಯ ಅಂಚಿನಲ್ಲಿದೆ. ಇದರ ಬಗ್ಗೆ ನಾವೆಲ್ಲರೂ ಕಾಳಜಿ ವಹಿಸಬೇಕಾಗಿದೆ ಅಂತ. ಅದು ಸರಿ. ಈಗ ಈ ಮಣ್ಣಿನ ಫಲವತ್ತತೆ ಬಹಳ ಮುಖ್ಯ, ಫಲವತ್ತಾದ ಮಣ್ಣು ಅಂತ ಹೇಳಿದ್ರಿ. ಈ ಫಲವತ್ತತೆ ಅಂತ ಹೇಳಿದರೆ ಏನಿದು? ಮಣ್ಣಿನ ಫಲವತ್ತತೆ ಅಂದರೆ ಒಂದು ಜಮೀನಿನ ಮಣ್ಣು ಸಸ್ಯಗಳಿಗೆ ಅವಶ್ಯಕವಿರುವ 17 ಪೋಷಕಾಂಶಗಳನ್ನು, ಈಗ 18 ಪೋಷಕಾಂಶಗಳು ಅಂತ ಇದು ಮಾಡ್ತೀವಿ. ಈ ಸಿಲಿಕಾನ್ ಸಹ ಒಂದು ಅವಶ್ಯಕ ಪೋಷಕಾಂಶ ಅಂತಂದು ಪರಿಗಣಿಸಲ್ಪಡ್ತಾ ಇದೆ. ಸರಿಯಾದ ಪ್ರಮಾಣದಲ್ಲಿ ಮತ್ತು ಸಮತೋಲನವಾಗಿ ಒದಗಿಸುವ ಸಾಮರ್ಥ್ಯವನ್ನು ಆ ಒಂದು ಮಣ್ಣಿನ ಫಲವತ್ತತೆ ಅಂತ ನಾವು ಹೇಳ್ಬೋದು. ಅಂದರೆ ಸಮತೋಲನವಾಗಿ ಅಂತಂದರೆ
ಈಗ ನಾವು ಯಾವುದೇ ಒಂದು ಆಹಾರ ಪದಾರ್ಥ ಮಾಡಿದರೆ, ಉದಾಹರಣೆಗೆ ಸಾಂಬಾರು ಅಂತ ತಗೊಂಡ್ರೆ, ಅದರಲ್ಲಿ ಎಲ್ಲ ರೀತಿಯ ಪದಾರ್ಥಗಳನ್ನು ಸಮತೋಲನವಾಗಿರಬೇಕು. ಸಮಾನವಾಗಿ ಅಲ್ಲ. ನೀರಿನ ಅಂಶ ಇಷ್ಟಿರಬೇಕು, ಬೇಳೆ ಅಂಶ ಇರಬೇಕು, ಉಪ್ಪಿನ ಅಂಶ ಇಷ್ಟಿರಬೇಕು, ಖಾರ ಇಷ್ಟಿರಬೇಕು, ಬೇರೆ ಒಂದು ಮಸಾಲೆ ಪದಾರ್ಥ ಇಷ್ಟಿರಬೇಕು. ಅದು ಸಮತೋಲನವಾದಾಗ ಅದು ಸರಿಯಾದ ರುಚಿಯನ್ನು ಹೊಂದಿ ಅದು ತಿನ್ನಲಿಕ್ಕೆ ಯೋಗ್ಯವಾದಂಥ. ಅದೇ ರೀತಿ ಮಣ್ಣಲ್ಲೂ ಸಹ ಈ ಸಮತೋಲನವಾಗಿ ಇವನ್ನೆಲ್ಲ ಕೊಡಬೇಕು. ಒಂದು ಹೆಚ್ಚಿಗೆ ಆಯಿತು, ತುಂಬ ಒಂದು ಕಡಿಮೆ ಆಯಿತು ಅಂದಾಗ ಅದನ್ನು ಹೀರ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಲ್ಲಿ ಸಹ ಆ ಒಂದು ಟಾಕ್ಸಿಕ್ ಆಗ್ತವೆ, ಅಂದರೆ ವಿಷಕಾರಿಯಾಗಿ ಪರಿಣಾಮ ಹೊಂದುತ್ತವೆ ಸಸ್ಯದ ಬೆಳವಣಿಗೆಗೆ. ಈ ಸಮತೋಲನವಾಗಿ ಅವುಗಳನ್ನು ಒದಗಿಸುವಂಥ ಮಣ್ಣಾಗಿತ್ತಂದರೆ ಅದನ್ನು ನಾವು ಫಲವತ್ತಾದ ಮಣ್ಣು ಅಂತ ಕರಿಬೋದು. ಮಣ್ಣಿನ ಫಲವತ್ತತೆಯು ಅದರ ಗುಣಧರ್ಮಗಳನ್ನು ಮತ್ತು ರೈತರು ಅನುಸರಿಸುವ ನಿರ್ವಹಣಾ ಕ್ರಮಗಳನ್ನು ಅದನ್ನು ಅವಲಂಬನೆ ಆಗಿರುತ್ತೆ. ಸಾಮಾನ್ಯವಾಗಿ ಜೇಡಿ ಅಂಶ ಜಾಸ್ತಿ ಇದ್ದರೆ ನಾವು ಅದನ್ನು ಹೆಚ್ಚಿನ ಫಲವತ್ತಾದ ಮಣ್ಣು ಅಂತ ಕರಿಬೋದು. ಅದೇ ರೀತಿ ಮರಳಿನ ಅಂಶ ಜಾಸ್ತಿ ಇತ್ತಂದರೆ ಅದರ ಫಲವತ್ತತೆ ಕಡಿಮೆ ಇದೆ ಅಂತ ಹೇಳ್ಬೋದು. ಸಸ್ಯಗಳಿಗೆ ಅವಶ್ಯಕವಿರುವ 18 ಪೋಷಕಾಂಶಗಳ ಪೈಕಿ 15 ಪೋಷಕಾಂಶಗಳು ಅವು ಮಣ್ಣಿನಿಂದಲೇ ಪಡಿತವೆ. ಮಣ್ಣಿನ ಫಲವತ್ತತೆಯನ್ನು ನಾವು ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡ್ಬೋದು. ಅದರ ಒಂದು ರಾಸಾಯನಿಕ ಮತ್ತು ಭೌತಿಕ ಮತ್ತು ಜೈವಿಕ ಗುಣಗಳಿಂದ ಸಹ ಅದನ್ನು ನಾವು ಕಂಡುಹಿಡಿಬೋದು ಮಣ್ಣಿನ ಫಲವತ್ತತೆ. ಈಗ ಈ ಮಣ್ಣಿನ ಫಲವತ್ತತೆ ಕಡಿಮೆ ಆಗಲಿಕ್ಕೆ ಮತ್ತು ಈ ಮಣ್ಣು ಆರೋಗ್ಯಪೂರ್ಣ ಮಣ್ಣಲ್ಲ ಅಂತ ಆಗಲಿಕ್ಕೆ, ಅದು ನಷ್ಟ ಆಗಲಿಕ್ಕೆ ಏನು ಕಾರಣಗಳು? ಈ ಮಣ್ಣಿನ ಫಲವತ್ತತೆ ಮತ್ತು ಅದರ ಆರೋಗ್ಯ ನಷ್ಟ ಆಗಲಿಕ್ಕೆ ಮುಖ್ಯ ಕಾರಣಗಳಂದರೆ, ಮೊದಲನೇದಾಗಿ ಈ ಜಾಗತಿಕೀಕರಣ, ಅಂದರೆ ಜಾಗತಿಕೀಕರಣ ಮತ್ತು ಔದ್ಯೋಗಿಕರಣದಿಂದಾಗಿ ನೈಸರ್ಗಿಕ ಸಂಪನ್ಮೂಲಗಳಾದ ಮಣ್ಣು ಮತ್ತು ನೀರಿನ ಮೇಲೆ ಹೆಚ್ಚಿನ ಒತ್ತಡ ಬೀಳ್ತಾ ಇದೆ. ಏನಾಗಿದೆ, ಇದರ ಜೊತೆಗೆ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಆಹಾರವನ್ನು ಒದಗಿಸಲು ಹೆಚ್ಚಿನ ರೈತರು ಹೆಚ್ಚು ಇಳುವರಿ ಕೊಡ್ತಕ್ಕಂಥ ತಳಿಗಳನ್ನು ಬೆಳೆಯುವುದರ ಜೊತೆಗೆ ಅಸಮತೋಲನ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾ ಇದ್ದಾರೆ. ಸಾವಯವ ಗೊಬ್ಬರಗಳ ಪ್ರಮಾಣ ತುಂಬ ಕಡಿಮೆ ಆಗಿದೆ, ಅದರ ಬಳಕೆ ಕಡಿಮೆ ಆಗಿದೆ, ಉತ್ಪಾದನೆ ಮತ್ತು ಬಳಕೆ. ಇದರ ಜೊತೆಗೆ ಅವೈಜ್ಞಾನಿಕ ರೀತಿಯಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕೀಟ ಮತ್ತು ರೋಗನಾಶಕಗಳನ್ನು ಬಳಸ್ತಾ ಇರೋದು ಹೆಚ್ಚಾಗಿ ಮಣ್ಣಿನ ಆರೋಗ್ಯ ಹದಗೆಟ್ಟಲಿಕ್ಕೆ ಇವೆಲ್ಲ ಕಾರಣ ಅಂತ ನಾವು ಹೇಳ್ಬೋದು. ಇದಲ್ಲದೆ ಸಾಂದ್ರ ಬೇಸಾಯ ಅಂತ ಕರಿತೀವಿ, ಈ ಒಂದು ಇಂಟೆನ್ಸಿವ್ ಅಗ್ರಿಕಲ್ಚರ್ ಅಂತ, ಕಡಿಮೆ ಜಾಗದಲ್ಲಿ ಹೆಚ್ಚು ಬೆಳೆಯನ್ನು ಬೆಳೆಯುವಂಥದ್ದು, ಹೆಚ್ಚು ಕೃಷಿಯನ್ನು ಮಾಡ್ತಕ್ಕಂಥದ್ದು ಇಂಟೆನ್ಸಿವ್ ಅಗ್ರಿಕಲ್ಚರ್. ಈ ಪದ್ಧತಿಯಲ್ಲಿ 2 ರಿಂದ 3 ಬೆಳೆಯನ್ನು ಬೆಳೆಯೋದರ ಮೂಲಕ ಹೆಚ್ಚಿನ ಇಳುವರಿ ಪಡೆದಿದ್ದೇನೋ ಸರಿ, ಆದರೆ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳನ್ನು ಸಹ ಮಣ್ಣಿನಿಂದ ಹೊರತೆಗೆಯಲಾಗಿರುತ್ತೆ. ಅದನ್ನು ನಾವು ಮತ್ತೆ ಮರುಕಳಿಸಲಿಲ್ಲ ಅಂದರೆ ಆ ಮಣ್ಣಿನ ಫಲವತ್ತತೆ ಕ್ಷೀಣಿಸುತ್ತಾ ಹೋಗುತ್ತೆ. ಕೆಲವು ರೈತರು ಬೆಳೆಯ ಅಗತ್ಯಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಪ್ರಮಾಣದಲ್ಲಿ ರಸಗೊಬ್ಬರ ಬಳಕೆ ಮಾಡ್ತಾ ಇದ್ದಾರೆ. ಸಾವಯವ ಗೊಬ್ಬರ ಬಳಸೋದು ತುಂಬ ಕಡಿಮೆ ಆಗಿದೆ. ಹೀಗೆ ಗೊತ್ತಿದ್ದೋ ಗೊತ್ತಿಲ್ಲದ ಅನುಸರಿಸುತ್ತಿರುವ ದೋಷಪೂರಿತ ಕೃಷಿ ಪದ್ಧತಿಗಳು ಮತ್ತು ಪೋಷಕಾಂಶಗಳ ಅಸಮತೋಲನ ನಿರ್ವಹಣೆಯಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಇದೆ. ಇನ್ನು ನಾವು ಅಚ್ಚುಕಟ್ಟು ಪ್ರದೇಶ, ಈ ಕಾವೇರಿ, ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ, ಕೃಷ್ಣ ಅಚ್ಚುಕಟ್ಟು ಪ್ರದೇಶ, ಆ ಥರ ಹೋದರೆ 20 ರಿಂದ 30 ವರ್ಷ ಅಥವಾ 40 ವರ್ಷದ ಒಂದೇ ಬೆಳೆಯನ್ನು ಬೆಳೀತಾ ಇದ್ದೀವಿ. ಕಬ್ಬು ಬೆಳೆ ಅಥವಾ ಭತ್ತ ಬೆಳೆಯನ್ನು ವರ್ಷದಿಂದ ವರ್ಷದಲ್ಲಿ ಸೇಮ್ ಅದೇ ರೀತಿ ಬೆಳೆಗಳನ್ನು ಬೆಳೀತಕ್ಕಂಥದ್ದು, ಬೇರೆ ಬೆಳೆಯನ್ನು ಬೆಳೀತಾ ಇಲ್ಲ. ಮತ್ತು ಅಲ್ಲಿ ಬಳಸ್ತಕ್ಕಂಥ ಈ ಒಂದು ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಹೆಚ್ಚಿಗೆ ಆಗ್ತದೆ. ನಿರಂತರವಾಗಿ ನೀರು ನಿಲ್ಲಿಸಿ ಒಂದು ಭೂಮಿಯ ಅಂತರ್ಜಲದ ಮಟ್ಟ ತುಂಬ ಹೆಚ್ಚಿಗೆ ಆಗಿ ಬೇಸಿಗೆ ಸಮಯದಲ್ಲಿ ಅಲ್ಲಿ ನಾವು ಹಾಕಿರ್ತಕ್ಕಂಥ ಎಲ್ಲ ರಸಗೊಬ್ಬರದ ಒಂದು ಲವಣಗಳು ಮಣ್ಣಲ್ಲಿ ಕರಗಿರ್ತವೆ, ಅವೆಲ್ಲ ಮೇಲೆ ಬಂದು ಮಣ್ಣಿನ ಮೇಲೆ ಶೇಖರಣೆಯಾಗಿ ಮಣ್ಣೆಲ್ಲ ಸವಳಾಗುವುದು, ಜವಳಾಗುವುದು. ಹೀಗೆ ನಾವು ಸವಳು ಜವಳು ಮಣ್ಣುಗಳನ್ನು ಸಾಕಷ್ಟು ನಮ್ಮ ಕರ್ನಾಟಕದಲ್ಲಿ ಸಹ ನೋಡ್ಬೋದು. ಇದರಿಂದ ಒಂದು ಸಾರಿ ಅವು ಸವಳು ಜವಳ ಆಯಿತಂದರೆ ಅಲ್ಲಿ ನಾವು ಯಾವುದೇ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಅವುಗಳ ನಿರ್ವಹಣೆ ಮಾಡಬೇಕಾದ್ರೆ ಸುಮಾರು ಸಮಯ ಬೇಕಾಗುತ್ತೆ. ಒಂದು ಏನಿಲ್ಲ ಅಂದ್ರೂ ಸರಿಯಾಗಿ ನಾವು ನಿರ್ವಹಣೆ ಮಾಡ್ತೀವಿ ಅಂದರೆ 10 ವರ್ಷಗಳ ಕಾಲನ ಅದರಲ್ಲಿ ಏನು ಬೆಳೀಲಿಕ್ಕೆ ಆಗೋದಿಲ್ಲ. ಮತ್ತು ಸಾಕಷ್ಟು ಹಣ ಖರ್ಚು ಮಾಡಬೇಕಾಗುತ್ತೆ, ಸಾಕಷ್ಟು ಶಕ್ತಿಯನ್ನು ನಾವು ವ್ಯಯ ಮಾಡಬೇಕಾಗುತ್ತೆ. ಆದ್ದರಿಂದ ಈಗಿನಿಂದಲೇ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿ ಒಳ್ಳೆಯ ವೈಜ್ಞಾನಿಕವಾಗಿ ಮಣ್ಣನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು, ಹೆಚ್ಚು ಸಾವಯವ ಗೊಬ್ಬರಗಳನ್ನು ಬಳಕೆ ಮಾಡುವಂಥದ್ದು, ಹಸಿರೆಲೆ ಗೊಬ್ಬರಗಳನ್ನು ಬಳಕೆ ಮಾಡತಕ್ಕಂಥದ್ದು, ಮತ್ತು ಈ ಒಂದು INM ಅಂತ ಕರಿತೀವಿ, ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಂತ, ಈ ಪೋಷಕಾಂಶಗಳ ಸಮಗ್ರ ನಿರ್ವಹಣೆ ಅಂತ. ಎಲ್ಲ ಮೂಲಗಳಿಂದ ಬರ್ತಕ್ಕಂಥ ಜೈವಿಕ ಮೂಲ, ಸಾವಯವದ ಮೂಲ, ಆನಂತರ ಈ ಒಂದು ರಾಸಾಯನಿಕ ಮೂಲ, ಎಲ್ಲ ಮೂಲದಿಂದ ಬರ್ತಕ್ಕಂಥ ಅವನ್ನ ಸರಿಯಾದ ಪ್ರಮಾಣದಲ್ಲಿ
ಬಳಕೆ ಮಾಡೋದ್ರಿಂದ ಮಣ್ಣಿನ ಆರೋಗ್ಯವನ್ನು ನಾವು ಕಾಪಾಡ್ಬೋದು. ಒಂದೇ ಬೆಳೆ ಬದಲಾಗಿ ನಾವು ಬೇರೆ ಬೇರೆ ಬೆಳೆಗಳನ್ನು ಬೆಳೆಯೋದ್ರಿಂದ ಮಣ್ಣಿನ ಬೇರೆ ಬೇರೆ ಭಾಗದಲ್ಲಿ ಅದು ಪೋಷಕಾಂಶಗಳನ್ನು ಹೀರಿಕೊಂಡು ಮಣ್ಣಿನ ಫಲವತ್ತತೆ ಕ್ಷೀಣಿಸದೆ ಇರಲಿಕ್ಕೆ ಇವೆಲ್ಲ ನಮ್ಮ ಒಂದು ಪದ್ಧತಿಗಳು, ನಾವು ಅನುಸರಿಸ್ತಕ್ಕಂಥ ಪದ್ಧತಿಗಳು ಕಾರಣ ಆಗ್ಬೋದು ಅಂತ ಹೇಳ್ಬೋದು. ಒಳ್ಳೆಯದು ಸರ್. ಮುಖ್ಯವಾಗಿ ಈ ಮಣ್ಣಿನ ದಿನಾಚರಣೆ ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಮಣ್ಣಿನ ಮಹತ್ವ ಮತ್ತು ಮಣ್ಣಿನ ಫಲವತ್ತತೆಯನ್ನು ನಾವು ಕಾಪಾಡುವುದು ಯಾವ ರೀತಿಯಲ್ಲಿ ಅನ್ನೋದರ ಮಾಹಿತಿಯನ್ನು ಒದಗಿಸಿದ್ದೀರಿ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ.